ಹಾಯ್ ಫ್ರೆಂಡ್ಸ್, ಎಲ್ಲರೂ ಹೇಗಿದ್ದೀರಾ? ನಾನು ಚೆನ್ನಾಗಿದ್ದೀನಿ, ನೀವು ಚೆನ್ನಾಗಿರ್ಬೋದು ಅಂದ್ಕೊಂಡಿದ್ದೀನಿ. ನೋಡಿ ಫ್ರೆಂಡ್ಸ್, ತುಂಬ ಜನ ಕೇಳ್ತಾಯಿದ್ರಿ ಕೊಡಗು ಕಾಫಿ ತೋಟದ ಟೂರ್ ಮಾಡಿ ಅಂತ. ಇವತ್ತು ನಮ್ಮ ಕೊಡಗು ಕಾಫಿ ತೋಟದ ಟೂರ್ ಮಾಡ್ತಾಯಿದ್ದೀನಿ. ವಿಡಿಯೋವನ್ನು ಕೊನೆ ತನಕ ನೋಡಿ. ಯಾರು ವಿಡಿಯೋವನ್ನು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಹಾಗೆ ವಿಡಿಯೋ ಇಷ್ಟ ಆದರೆ ಲೈಕ್ ಕೊಡಿ ಹಾಗೂ ಶೇರ್ ಮಾಡ್ಕೊಂಡು ವಿಡಿಯೋ ನೋಡಿ. ನೈಟ್ ಫ್ರೆಂಡ್ಸ್, ವಿಡಿಯೋದಲ್ಲಿ ಮುಂದುವರಿಯೋಣ. ಥ್ಯಾಂಕ್ ಯು. Ladies and gentlemen, please make some noise for ನೋಡಿ ಫ್ರೆಂಡ್ಸ್, ಇದು ಕಾಫಿ ತೋಟ ಅಂತ ಹೇಳಿದೆ. ಕಾಫಿ ಬಗ್ಗೆ ಹೇಳ್ತೀವಿ ಅಂತ ಹೇಳಿದ್ದೀವಿ. ನೋಡಿ, ಇದೇ ಕಾಫಿ ನೀವು ನೋಡ್ತಾ ಇದ್ದೀರಲ್ಲ, ಇದು ಕಾಫಿ. ಇದು ಸಾಧಾರಣವಾಗಿ ಅಂತ ಹೇಳಿದರೆ ಈ ತೋಟ ಒಂದು 35 ವರ್ಷದ ಹಳೆಯ ಗಿಡಗಳು ಇದರಲ್ಲಿದೆ. 35 ವರ್ಷದ ಹಳೆಯ ಕಾಫಿಯ ಗಿಡಗಳು. ಇವಾಗ ಕಾಫಿ ಫಸಲು ಬಿಟ್ಟಿದೆ, ಬಟ್ ಇದು ಇನ್ನೂ ಹಣ್ಣಾಗಲಿಕ್ಕೆ ಇನ್ನೂ ಟೈಮ್ ಇದೆ. ಹಣ್ಣು ಆಗೋ ಟೈಮಲ್ಲಿ ಈ ಹಣ್ಣನ್ನು ಕೊಯ್ದು, ಹಣ್ಣಾದಾಗ ಇದನ್ನು ಕೊಯ್ದು ಒಣಗಿಸಿ ಮತ್ತೆ ಇದನ್ನು ಸೇಲ್ ಮಾಡ್ತಾರೆ. ತುಂಬ ಹಳೆಯ ಕಾಫಿ ಗಿಡಗಳು ಇಲ್ಲಿ ನೋಡಲಿಕ್ಕೆ ಸಿಗುತ್ತೆ. ಇವಾಗ ಏನು ಅಂತೇಳಿದರೆ, ಈ ಕಂಟಿನ್ಯೂ ಈಗ ಲಾಸ್ಟ್ ಜೂನಿಂದ ಸೆಪ್ಟೆಂಬರ್ ಆಗಿ ಇಲ್ಲಿ ತನಕನೂ ತುಂಬ ಮಳೆ ಆಗ್ತಾಯಿತ್ತು. ಅದಕ್ಕೋಸ್ಕರ ಮಳೆಯ ಕಾರಣ ಇಲ್ಲಿ ತೋಟದ ಒಳಗಡೆ ಹುಲ್ಲುಗಳು ಬೆಳ್ಕೊಂಡಿದೆ. ಈ ಹುಲ್ಲನ್ನೆಲ್ಲ ಇವಾಗ ಸ್ವಲ್ಪ ಬಿಸಿಲು ಬರೋ ಸ್ಟಾರ್ಟ್ ಆಗಿದೆ. ನೆಕ್ಸ್ಟ್ ವೀಕಿಂದ ಈ ಹುಲ್ಲನ್ನೆಲ್ಲ ಕ್ಲೀನ್ ಮಾಡಿಸಿ ತೋಟಕ್ಕೆ ನೀಟಾಗಿ ಹುಲ್ಲನ್ನು ಕ್ಲೀನ್ ಮಾಡಬೇಕು. ಈ ತೋಟದ ಹುಲ್ಲು ಕ್ಲೀನಿಂಗ್ ಎಲ್ಲ ಮುಗಿಯೋಷ್ಟರಲ್ಲಿ ಕಾಫಿಗಳು ಹಣ್ಣಾಗಲಿಕ್ಕೆ ಸ್ಟಾರ್ಟ್ ಆಗ್ತದೆ. ಹಾಗೆ ಮತ್ತು ಕಾಫಿ ಕೊಯ್ಲಿಕ್ಕೆ ಸ್ಟಾರ್ಟ್ ಆದಮೇಲೆ ತುಂಬ ಜನಗಳು ಬೇಕಾಗುತ್ತೆ ಕಾಫಿ ಕೊಯ್ಲಿಕ್ಕೆ. ಈಗ 1 ಮಂತು ಆಲ್ರೆಡಿ, ನೆಕ್ಸ್ಟ್ 1 ಮಂತು ಫುಲ್ಲು ಕಳೆಯ ಕೆಲಸ ಉಳಿದಿರುತ್ತೆ. ತೋಟದಲ್ಲಿ ಕಳೆಯ ಕೆಲಸಗಳನ್ನೆಲ್ಲ ಮುಗಿಸ್ಬೇಕು. ಆಮೇಲೆ ಮತ್ತೆ ಅಷ್ಟರಲ್ಲಿ ಕಾಫಿ ಹಣ್ಣಾಗಲಿಕ್ಕೆ ಸ್ಟಾರ್ಟ್ ಆಗುತ್ತೆ. ಫ್ರೆಂಡ್ಸ್, ಕೊಡಗು ಅಂತ ಹೇಳಿದರೆ ಗೊತ್ತಿರುತ್ತೆ, ಗುಡ್ಡಗಾಡು ಪ್ರದೇಶ ಆದ್ದರಿಂದ ಇಲ್ಲಿ ತೋಟ ಹೇಗೆ ಅಂತ ಹೇಳಿದ್ರೆ, ಒಂದು ಕೆಳಗಿಂದ ಮೇಲಕ್ಕೆ ತೋಟ, ಡೌನ್ ಸ್ಲೋಪಿಂದ ಅಪ್ಪರ್ ಸ್ಲೋಪ್ ತನಕ ಹೋಗ್ತಾ ಇರುತ್ತೆ. ನಿಮಗೆ ಎಲ್ಲಿ ನೋಡಿದರೂ ಬೆಟ್ಟಗಳು ನೋಡ್ಲಿಕ್ಕೆ ಸಿಗ್ಬೋದು. ನಾನು ನಿಮಗೆ ಒಂದು ಕಾರ್ನರ್ ಮಾತ್ರ ತೋರಿಸ್ತಾ ಇದ್ದೀನಿ. ಕಾರ್ನರಲ್ಲಿ ಇಲ್ಲಿ ನೋಡಿ, ಕೆಲವು ಕಡೆ ಕಾಫಿ ಹಣ್ಣು ಆಗ್ತಾಯಿದೆ. ಇವಾಗ ಕಾಫಿ ಹಣ್ಣು ಆಗ್ತಿದ್ರೆ ಇನ್ನೊಂದು ಪ್ರಾಬ್ಲಮ್ ಏನು ಅಂತೇಳಿದರೆ, ಇಲ್ಲಿ ಇನ್ನು ಕೋತಿಗಳು ಸ್ಟಾರ್ಟ್ ಆಗ್ತವೆ ಕಾಫಿ ಹಣ್ಣು ತಿನ್ನಲಿಕ್ಕೆ. ಇಲ್ಲಿ ನೋಡಿ ಫ್ರೆಂಡ್ಸ್, ಕಾಫಿ ಇಲ್ಲಿ ತೋಟದಲ್ಲಿ 2 ಥರದ ಕಾಫಿಯನ್ನು ಬೆಳೆಸಿದ್ದೀವಿ. ಒಂದು ರೋಬಸ್ಟಾ ಕಾಫಿ ಅಂತ, ಇನ್ನೊಂದು ಅರೇಬಿಕಾ ಕಾಫಿ. ಅರೇಬಿಕಾ ಕಾಫಿ ನೋಡಿ ಆಲ್ಮೋಸ್ಟ್ ಹಣ್ಣಾಗಿದೆ, ಕೊಯ್ಲಿಕ್ಕೆ ಟೈಮ್ ಆಗಿದೆ. ಈಗ ನೆಕ್ಸ್ಟ್ ವೀಕಿಂದ ಇದನ್ನು ಕೊಯ್ಬೋದು. ಇದು ನೋಡಿ, ಇದು ಹಣ್ಣಾಗಿದೆ, ಇದು ಕೊಯ್ಲಿಕ್ಕೆ ಟೈಮ್ ಆಗ್ತಾಯಿದೆ. ಇನ್ನೊಂದು ನೆಕ್ಸ್ಟ್ ವೀಕಿಂದ ಇದನ್ನು ಕೊಯ್ಬೋದು. ಇದು ಗಿಡ ಜಾಸ್ತಿ ದೊಡ್ಡದಾಗೋದಿಲ್ಲ. ರೋಬಸ್ಟ ಗಿಡ ಹೇಗೆ ಅಂತ ಹೇಳಿದರೆ, ತುಂಬ ದೊಡ್ಡದಾಗುತ್ತೆ, ಎತ್ತರ ಹೋಗುತ್ತೆ. ಹಾಗೆ ಅದರ ಮೇಲೆ ಸಾಧಾರಣವಾಗಿ ಮರದ ಮೇಲೆ, ಹಾಗೆ ಗಿಡದ ಮೇಲೆ ಹತ್ತಿ ನಿಂತು ಕೂಡ ಕಾಫಿ ಕೊಯ್ಯೋ ಸಿಚುವೇಶನ್ಗಳು ಬರುತ್ತೆ. ಇಲ್ಲಿ ನೋಡಿ, ಇದು ಅರೇಬಿಕಾ ಅಂತ ಹೇಳೋದು. ಇದರಲ್ಲಿ ನೋಡಿ, ಇಷ್ಟೇ ಗಿಡ, ಹೈಟು, ಒಬ್ಬರ ಹೈಟ್ ಕೂಡ ಬರೋದಿಲ್ಲ, ಕೈಯಲ್ಲೇ ಎಲ್ಲ ಕೊಯ್ಕೋಬೋದು. ಆದರೆ ರೋಬಸ್ಟದಲ್ಲಿ ನಿಮಗೆ ಆಗಲ್ಲ. ರೋಬಸ್ಟಕ್ಕೆ ನೀವು ಮರದ ಮೇಲೆ ಹತ್ತಬೇಕಾಗುತ್ತೆ. ನೋಡಿ, ತುಂಬ ಹೈಟ್ ಹೋಗುತ್ತೆ. ಇದು ಅಗಲ ಇರುತ್ತೆ, ಕೊನೆಗಳೆಲ್ಲ ತುಂಬ ದೂರಕ್ಕೆ ಹೋಗಿರುತ್ತೆ ಮರದಿಂದ. ಕಳೆ ಕೆಲಸ ಆಗೋದಕ್ಕೋಸ್ಕರ ತೋಟ ಎಲ್ಲ ತುಂಬ ಕಳೆ ತುಂಬಿಕೊಂಡಿದೆ.
ಎಲ್ಲೂ ನೋಡಿ ನಾನು ಒಂದು ಹೈಟ್ ಪ್ಲೇಸನ್ನು ತೋರಿಸ್ತೀನಿ ನಿಮಗೆ. ಫುಲ್ ಹಿಲ್ ಏರಿಯಾ ನೋಡ್ಲಿಕ್ಕೆ ಸಿಗುತ್ತೆ. ಹಾಗೆ ತೋಟದಲ್ಲಿ ಮರಗಳು ಬೇಕು. ಮರ ಯಾಕೆ ಬೇಕು ಅಂತ ಹೇಳಿದ್ರೆ ತೋಟ ಗಿಡಗಳಿಗೆ ನೆರಳಿಗೋಸ್ಕರ ಮರವನ್ನು ಬೆಳೆಸ್ಕೋತಾರೆ. ಸಿಟಿ ಕಡೆ ಏನು ಮಾಡ್ತಾರೆ, ಬಿಲ್ಡಿಂಗ್ಗಳು ಬರಬೇಕು ಅಂತೇಳ್ಬಿಟ್ಟು ಮರಗಳನ್ನ ಕಡಿದು ನಾಶ ಮಾಡ್ತಾರೆ. ಬಟ್ ತೋಟದಲ್ಲಿ ಹಾಗಿಲ್ಲ. ತೋಟದಲ್ಲಿ ಮರದಿಂದನೇ ಮಳೆ ಬರಬೇಕು. ಮರ ಇದ್ದರೆ ತೋಟದ ಗಿಡಗಳಿಗೆ ನೆರಳು ಸಿಗುತ್ತೆ. ಈಗ ನೀವು ಹೈಟ್ ನೋಡಿದರೆ, ಈಗ ನೋಡಿ ಡೌನ್ ಸ್ಲೋಪ್ ನೋಡಿ. ಎಲ್ಲಿ ನೋಡಿ ಸ್ಲೋಪು, ಕೆಲವು ಕಡೆ ಸ್ಲೋಪ್ ಜಾಸ್ತಿ ಇರುತ್ತೆ, ಕೆಲವು ಕಡೆ ಅಪ್ಪು ಜಾಸ್ತಿ ಇರುತ್ತೆ. ಮಳೆಗಾಲದಲ್ಲಿ ಇಲ್ಲಿ ತೋಟದಲ್ಲಿ ಓಡಾಡೋದು ತುಂಬ ಕಷ್ಟ. ಯಾಕಂತೇಳಿದರೆ ಕೇರ್ಫುಲ್ಲಾಗಿ ನಡೆದಾಡಬೇಕಾಗುತ್ತೆ. ಎಲ್ಲಿ ಜಾರಿ ಬೀಳ್ತಾರಂತ ಗೊತ್ತಾಗೋದಿಲ್ಲ. ಕಾಫಿ ಕೊಯ್ಯೋ ಟೈಮಿನಲ್ಲಿ ಕೂಡ ತುಂಬ ಕೇರ್ ಆಗಿರಬೇಕಾಗುತ್ತೆ. ಕಾಫಿ ಕೊಯ್ದು ಚೀಲದ ತುಂಬಿಸಿದ ನಂತರ ಚೀಲವನ್ನು ತಗೊಂಡು ನಡೆಯೋದಕ್ಕೆ ತುಂಬ ಕಷ್ಟ ಆಗುತ್ತೆ ಫ್ರೆಂಡ್ಸ್. ಇಲ್ಲಿ ಹೋದ ವರ್ಷ ಸ್ವಲ್ಪ ಕಾಫಿ ಕಡಿಮೆ ಇತ್ತು. ಮೋಸ್ಟ್ಲಿ ಈ ವರ್ಷ ಕಾಫಿ ಫಸಲು ಚೆನ್ನಾಗಿದೆ ಅಂದ್ಕೊಂಡಿದ್ದೀನಿ. ವರ್ಷದಲ್ಲಿ ಒಮ್ಮೆ ಸಿಗುವಂಥ ಫಸಲು ಫ್ರೆಂಡ್ಸ್ ಇದು. ಒಂದು ವರ್ಷ ಕಷ್ಟಪಡಬೇಕು ಒಂದು ಫಸಲಿಗೋಸ್ಕರ. ಇದಕ್ಕೆ ಟೈಮಲ್ಲಿ ತೋಟಕ್ಕೆ ಕಾಫಿ ಎಲ್ಲ ಕುಯ್ದ ನಂತರ, ಈ ಕಾಫಿ ಕುಯ್ದು ಮುಗಿಯೋ ಟೈಮಲ್ಲಿ ಆಲ್ಮೋಸ್ಟು ಏಪ್ರಿಲ್ ಮೇ ತಿಂಗಳಾಗಿರುತ್ತೆ. ಆವಾಗ ಫುಲ್ ಬಿಸಿಲಿರುತ್ತೆ. ಆವಾಗ ಗಿಡಗಳಿಗೆ ಹೂ ಬರುವ ಟೈಮು. ಆವಾಗ ಏನು ಮಾಡ್ತಾರೆ, ಸ್ಪ್ರಿಂಕ್ಲರ್ ಮಾಡಬೇಕಾಗ್ತದೆ. ಸ್ಪ್ರಿಂಕ್ಲರ್ ಮಾಡಬೇಕಂದ್ರೆ ಸ್ಪ್ರಿಂಕ್ಲರ್ಗೆ ಮೋಟ್ರ್ ಇರಬೇಕಾಗುತ್ತೆ, ಪೈಪ್ಗಳು, ಸ್ಪ್ರಿಂಕ್ಲರ್ ಜೆಟ್ಗಳು ಇರಬೇಕಾಗುತ್ತೆ. ಇಲ್ಲ ಅಂತೇಳಿದರೆ ಬೇರೆಯವ್ರನ್ನ ಡಿಪೆಂಡ್ ಆಗಬೇಕಾಗುತ್ತೆ. ಅದರಿಂದಾಗಿ ನಮ್ಮಲ್ಲಿ 16 HP ಒಂದು ಮೋಟ್ರ್ ಇದೆ. ಅದಕ್ಕೆ ಬೇಕಾದಂಥ ಪೈಪ್ಗಳು, ಒಂದು ಕೆರೆ ಕೂಡ ಇದೆ. ಕೆರೆ ಮುಖಾಂತರ ನೀರು ಸ್ಪ್ರಿಂಕ್ಲರ್ ಮಾಡಿ ಕರೆಕ್ಟ್ ಟೈಮಿಗೆ ಒಮ್ಮೆ ಹೂ ಬರಲಿಕ್ಕೆ ಸ್ಪ್ರಿಂಕ್ಲರ್ ಮಾಡಬೇಕಾಗುತ್ತೆ. ಹೂ ಬಂದ ನಂತರ ಮತ್ತೆ ಬಂದ ಹೂ ಸೆಟ್ ಆಗಲಿಕ್ಕೆ ಮತ್ತೊಮ್ಮೆ ಸ್ಪ್ರಿಂಕ್ಲರ್ ಮಾಡಬೇಕು. ಹೀಗೆ 2 ಬಾರಿ ಫುಲ್ ತೋಟಕ್ಕೆ ಸ್ಪ್ರಿಂಕ್ಲರ್ ಮಾಡಬೇಕಾಗುತ್ತೆ. ಸ್ಪ್ರಿಂಕ್ಲರ್ ಮಾಡಿದರೆ ಮುಂದಿನ ವರ್ಷಕ್ಕೆ ಕಾಫಿ ಸಿಗುತ್ತೆ. ಸ್ಪ್ರಿಂಕ್ಲರ್ ಮಾಡಿಲ್ಲ ಅಂದರೆ ಮಳೆ ಬರುತ್ತೆ. ಯಾವಾಗಾದರೂ ಅಪರೂಪಕ್ಕೆ ಒಮ್ಮೊಮ್ಮೆ ಮಳೆ ಬಂದಾಗ ಹೂ ಹೋಗುತ್ತೆ. ಬಟ್ ಹೂ ಆದ ನಂತರ ಹೂ ಸೆಟ್ ಆಗಲಿಕ್ಕೆ ಮಳೆ ಬರೋದಿದ್ದರೆ ಬಂದ ಹೂಗಳೆಲ್ಲ ಕಪ್ಪಾಗ್ತವೆ. ಮತ್ತು ಕಾಫಿ ಆಗೋದಿಲ್ಲ ನಿಮಗೆ. ಅದಕ್ಕೋಸ್ಕರ ಕಾಫಿಗೆ ತೋಟದಲ್ಲಿ ಕೆಲಸ ಎಷ್ಟು ಮುಖ್ಯ, ಕಾಫಿ ಎಷ್ಟು ಪಡ್ಕೊಳ್ಳೋಕೆ ಮುಖ್ಯ ಇರುತ್ತೋ ಅಷ್ಟೇ ತೋಟದಲ್ಲಿ ಕೆಲಸ ಕೂಡ ಮುಖ್ಯ ಇರುತ್ತೆ. ಈ ಮಳೆಗಾಲ ಆಗಿದ್ದಕ್ಕೋಸ್ಕರ ಇವಾಗ ಇಲ್ಲೆಲ್ಲ ಕೆಲಸ ನಡೆದಿರಲಿಲ್ಲ. ಇನ್ನೀಗ ನೆಕ್ಸ್ಟ್ ವೀಕಿಂದ ಫುಲ್ಲು ಕಳೆಯ ಕೆಲಸ ಸ್ಟಾರ್ಟ್ ಆಗ್ತದೆ. ಕಳೆ ಕೆಲಸಕ್ಕೆ ಜನರು ಸಿಗೋದಿಲ್ಲ. ಈಗ ಜನಗಳಿಗೆ ಕೂಲಿ ಎಲ್ಲ ಜಾಸ್ತಿ ಆಗಿದೆ. ಎಲ್ಲ ಕಡೆ ಕಾಫಿ ಆಗಿದ್ದಕ್ಕೋಸ್ಕರ ಜನಗಳೇನು ಮಾಡ್ತಾರೆ, ಎಲ್ಲರೂ ಒಮ್ಮೆಗೆ ಕೆಲಸ ಮಾಡಿಸ್ತಾರೆ. ಹಾಗಾಗಿ ಜನಗಳನ್ನ ಹೊರಗೆ ಬೇರೆ ಕಡೆಯಿಂದ ಕರ್ಕೊಂಡು ಬರಬೇಕಾಗ್ತದೆ. ಅವರನ್ನು ಗಾಡಿಯಿಂದ ಕರ್ಕೊಬಂದು ಕೆಲಸ ಮಾಡಿಸಿ ಮತ್ತು ಬೆಳಿಗ್ಗೆ ಕೆಲಸ ಮುಗಿಸಿ ಸಂಜೆ ವಾಪಸ್ ಕಳಿಸ್ಬೇಕು. ಈ ರೀತಿ ರೊಟೇಷನ್ ಕಡಿಮೆ ಅಂದರೆ 1 ತಿಂಗಳಿಗೆ ಕಳೆಯ ಕೆಲಸ ಉಳಿದಿದೆ ಇಲ್ಲಿ.
ನೋಡಿದ್ರಲ್ಲ ಫ್ರೆಂಡ್, ಕಾಫಿ ಬಗ್ಗೆ ಕೊಡಗಿನಲ್ಲಿ ಕಾಫಿಯ ವೀಡಿಯೋ ಮಾಡಿ ಅಂತ ಕೆಲವರು ಹೇಳ್ತಾಯಿದ್ರು. ಅದಕ್ಕೋಸ್ಕರ ವೀಡಿಯೋನ ಮಾಡಿದ್ದೀನಿ.